ಈ ಜಾಗದಲ್ಲಿ ಇಡ್ಲಿ ರೇಟ್ ಗಿಂತ ಇಡ್ಲಿ ಜೊತೆ ಕೊಡೋ ಬೆಣ್ಣೆ ರೇಟೇ ಜಾಸ್ತಿ. ನಾನ್ ನಿಮ್ಮ ಒನೋವೇರ್ವೀಟ್ ನ ಆಶಿಕ್ ಮಾತಾಡ್ತಾ ಇರೋದು. ನಂಗೆ ಇಲ್ಲಿ ಹೋದಾಗ ಕಹಿ ಮತ್ತು ಸಿಹಿಯಾದ ಅನುಭವ ಎರಡೂ ಆಯ್ತು. ಗೂಗಲ್ ಅಲ್ಲಿ ಸಂಜೆ 6:30 ಓಪನ್ ಆಗುತ್ತೆ ಅಂತ ತೋರಿಸ್ತು. ನಾವು 6:45 ಅಷ್ಟೊತ್ತಿಗೆ ಮಂಡಿಪೇಟೆ ಕಾಶಿ ಹೋಟೆಲ್ಗೆ ಹೋದ್ವಿ. ಇನ್ನೂ ಓಪನ್ ಆಗಿರ್ಲಿಲ್ಲ. ಅಕ್ಕಪಕ್ಕದ ಅಂಗಡಿಯವ್ರು ಕೇಳಿದಿಕ್ಕೆ 7:30 ಬರ್ತಾರೆ ಅಂದ್ರು. ನಾವ್ ಇನ್ನ 1 ಅವರ್ ಟೈಮ್ ಇತ್ತು ಅಂತ ಫುಡ್ ಸ್ಟ್ರೀಟ್ ಗೆ ಹೋಗಿ ಗಸಗಸೆ ಪಾಯಸ ಕುಡಿದು ವಾಪಸ್ ಬಂದ್ವಿ. ಬಂದ್ರೆ ಗುಂಡಿಡ್ಲಿನೇ ಇಲ್ಲ ಅಂದ್ರು. 6:30ಕ್ಕೆ ಬಂದ್ವಿ ಅಂತ ಓನರ್ ಗೆ ಹೇಳಿದಿಕ್ಕೆ ಗೂಗಲ್ ನೋಡ್ಕೊಂಡ್ ಬರ್ಬೇಡಿ ಸರ್, ನಾವು ಓಪನ್ ಮಾಡದೆ 7:30 ಅಂತ ಹೇಳಿದ್ರು. ಈ ತರ ಸ್ಮೂತ್ ಆಗಂತೂ ಹೇಳಿಲ್ಲ ಬಿಡಿ. 3 ಸತಿ ಕೇಳಿದಿಕ್ಕೆ ಇಡ್ಲಿ ಕೊಟ್ರು. ಮಳೆ ಬೇರೆ ಬರ್ತಾ ಇತ್ತು ತುಮಕೂರಲ್ಲಿ. ಸ್ಪೈಸಿ ಚಟ್ನಿ ಜೊತೆ ಇಡ್ಲಿ ತಿಂತಾ ಇದ್ರೆ ಇಡ್ಲಿ ಮಾಮು ಗುರ್ತಿಗ್ ಬಂತು. ಇಡ್ಲಿ ಜೊತೆ ಬೆಣ್ಣೆ ತಗೊಂಡ್ರೇನೆ ಮಜಾ. ಬಟ್ ಇಡ್ಲಿ ಮಾತ್ರ ಸೂಪರ್ ಆಗಿತ್ತು. ಲೋಕಲ್ ಅಲ್ಲಿ ಗುಂಡಿ ಇಡ್ಲಿ ಅಂತ ಕರೀತಾರೆ. ನಾವ್ ಇಡ್ಲಿ ಮಾತ್ರ ಟ್ರೈ ಮಾಡಿದ್ವಿ. ಚಿತ್ರಾನ್ನ ರೈಸ್ ಬಾತ್ ಕೂಡ ಸಿಗುತ್ತೆ. ನೀವೇನಾದ್ರೂ ಟ್ರೈ ಮಾಡಿದ್ರೆ ಹೆಂಗಿರುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ಹೋಗ್ತಾ ಇದ್ರೆ ಓನರ್ ಆಟಿಟ್ಯೂಡ್ ನ ಇಗ್ನೋರ್ ಮಾಡಕ್ ಆಗದೆ ಇದ್ರೆ ಹೋಗ್ಲೇಬೇಡಿ. ಮತ್ತೆ ನೀವೇನಾದ್ರೂ ಇಡ್ಲಿ ಚಟ್ನಿ ಟ್ರೈ ಮಾಡಿದ್ರೆ ಆಮೇಲೆ ನೀವೇ ಹೇಳ್ತೀರಾ ಆಶಿಕ್ ಸೂಪರ್ ಆಗಿತ್ತು ಅಂತ.